ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೈಸೂರು ಅಂದ ಕೂಡಲೇ ಅಲ್ಲಿನ ಐತಿಹ್ಯ ಕಣ್ಣ ಮುಂದೆ ಬರುತ್ತೆ. ಜೊತೆಗೆ ಮೈಸೂರು ಅರಮನೆ ನೆನಪಿಗೆ ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲೆರಡು ಅರಮನೆಗಳು ಇದ್ವು ಅಂತ. ನಂತರ ನಿರ್ಮಾಣ ಆಗಿದ್ದೆ ಪ್ರಸ್ತುತ ಇರುವ ಅರಮನೆ. ಈಗಿರುವ ಅರಮನೆ ಇತಿಹಾಸ ಒಂದು ರೀತಿಯಾದರೆ ಹಳೆಯ ಅರಮನೆಗಳದ್ದು ಮತ್ತೊಂದು ರೀತಿ. ಅವುಗಳು ಅತ್ಯಂತ ರೋಚಕದಿಂದ ಕೂಡಿರುವಂಥದ್ದು. ಹಾಗೆ ಅದೆಷ್ಟೋ ಪ್ರಶ್ನೆಗಳು ಇಂದಿಗೂ ಕಾಡುತ್ತವೆ. ಅಷ್ಟಕ್ಕೂ ಈ ಹಿಂದಿನ ಅರಮನೆ ಹೇಗೆ ಧ್ವಂಸವಾಯಿತು, ಅರಮನೆಗೆ ಬೆಂಕಿ ಬಿತ್ತು ಅಂತ ಇತಿಹಾಸ ಹೇಳುತ್ತೆ. ಹಾಗೆ ಇತಿಹಾಸದಲ್ಲಿ ಉಲ್ಲೇಖಿತವಾದ ಸತ್ಯವಾದರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಮೈಸೂರು ದಸರಾ ಎಷ್ಟೊಂದು ಸುಂದರ ಅಲ್ವಾ? ಇದು ಪದಪುಂಜ ಕಟ್ಟುವುದಲ್ಲ, ಹಾಡಿ ಹೊಗಳೋದೂ ಅಲ್ಲ. ಅದರ ಸೊಬಗಿಗೆ ಬೇರೆ ಯಾವುದನ್ನು ಹೋಲಿಸೋಕೆ ಸಾಧ್ಯವಿಲ್ಲ. ಕೇವಲ ದಸರಾ ಮಾತ್ರವಲ್ಲ, ಅಲ್ಲಿ ನಡೆಯುವ ದಸರಾ ಕಾರ್ಯಕ್ರಮಗಳು ಕೂಡ ಅರಮನೆಯಷ್ಟೇ ಸುಂದರ. ಈ ವಿಶ್ವವಿಖ್ಯಾತ ಅರಮನೆಯ ಅಂದ ಚಂದವನ್ನ ಕಣ್ತುಂಬಿಕೊಳ್ಳೋಕೆ ಅಂತಾನೆ ದೇಶ ವಿದೇಶಗಳಿಂದಲೂ ಜನರು ಬರ್ತಾರೆ. ಇದರ ಸೊಬಗನ್ನ ವರ್ಣನೆ ಮಾಡ್ತಾರೆ. ದಸರಾ ಸಂದರ್ಭದಲ್ಲಂತೂ ವಿದ್ಯುತ್ ದೀಪಗಳಿಂದ ಬೆಳಗುವ ಅರಮನೆಯನ್ನ ನೋಡಲು ಎರಡು ಕಣ್ಣುಗಳೇ ಸಾಲದಾಗತ್ವೆ. ಕೋಟೆ ಸೇರಿದಂತೆ ಸುಮಾರು 72 ಎಕರೆಗಿಂತಲೂ ಹೆಚ್ಚಿನ ವಿಸ್ತಾರದಲ್ಲಿ ನೆಲೆ ನಿಂತಿರುವ ಅರಮನೆ 74.50 ಮೀಟರ್ ಉದ್ದ ಹಾಗೂ 47.50 ಮೀಟರ್ ಅಗಲವಾಗಿದೆ. ಅರಮನೆಯ ಮುಖ್ಯ ಕಟ್ಟಡವನ್ನ ಕಂದು ಬಣ್ಣದ ದಪ್ಪ ಸ್ಫಟಿಕದ ಗಟ್ಟಿ ಶಿಲೆಗಳಿಂದ ನಿರ್ಮಿಸಲಾಗಿದೆ. ಇನ್ನು ಅರಮನೆಯ ಮಧ್ಯಭಾಗದ 5 ಅಂತಸ್ತಿನ ಬಂಗಾರದ ಗಗನಚುಂಬಿ ಗೋಪುರ ಭೂಮಿಯಿಂದ ಸುಮಾರು 145 ಅಡಿಗಳಷ್ಟು ಎತ್ತರದಲ್ಲಿದೆ. ಸುಮಾರು 41,47,913 ರೂಪಾಯಿ ವೆಚ್ಚದಲ್ಲಿ ಅರಮನೆ ನಿರ್ಮಾಣ ಕಾರ್ಯ ಪೂರ್ಣವಾಯಿತು. ಹಾಗಂತ ನಾವಿವತ್ತು ಈ ಅರಮನೆಯ ಬಗ್ಗೆ ಹೇಳ್ತಿಲ್ಲ, ಬದಲಿಗೆ ಈ ಹಿಂದೆ ಇದ್ದ ಮತ್ತೆರಡು ಅರಮನೆಗಳ ಬಗ್ಗೆ ಹೇಳ್ತೀನಿ. ಸ್ನೇಹಿತರೆ, ಪ್ರಸ್ತುತ ಮೈಸೂರಿನಲ್ಲಿ ಇರೋದು ಅಂಬಾವಿಲಾಸ ಅರಮನೆ. ಇದು ಹಲವಾರು ತಂತ್ರಜ್ಞಾನಗಳನ್ನು ಒಳಗೊಂಡು ನಿರ್ಮಾಣವಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಹಿಂದೆ ಇದ್ದ 2 ಅರಮನೆಗಳು ಅಂದವಾಗಿದ್ವು, ಚಂದವಾಗಿದ್ವು. ಆವತ್ತಿನ ಕಾಲಕ್ಕೆ ಯಾವ ರೀತಿಯ ನವನವೀನತೆಯಿಂದ ಕೂಡಿರಬೇಕಿತ್ತೋ ಹಾಗಿತ್ತು. ಆದರೆ ಒಂದನ್ನ ಟಿಪ್ಪು ಕೆಡವಿ ಹಾಕಿದ ಅಂತ ಹೇಳಲಾಗತ್ತೆ. ಮತ್ತೊಂದು ಶುಭ ಸಂದರ್ಭದಲ್ಲಿ ನಡೆದ ಅವಘಡದಲ್ಲಿ ಅಗ್ನಿಗೆ ಆಹುತಿಯಾಯಿತು. ಅದೆಲ್ಲ ಏನು, ಹೇಗಾಯಿತು, ನಂತರ ಆಗಿದ್ದೇನು, ಅಲ್ಲಿದ್ದ ಸಂಪತ್ತುಗಳು ಯಾರ ಪಾಲಾದುವು ಅನ್ನೋದನ್ನ ಹೇಳಿದ್ರೆ ನಿಮಗೆ ನಿಜಕ್ಕೂ ಅಚ್ಚರಿಯಾಗತ್ತೆ. ಮೈಸೂರನ್ನ ಯದುವಂಶ ಆಡಳಿತ ಮಾಡೋಕೆ ಶುರು ಮಾಡಿತು. ಆಗ ಅಂದಿನ ಅರಸರು ಒಂದು ಭವ್ಯವಾದ ಅರಮನೆಯನ್ನ ಕಟ್ಟಿಕೊಂಡಿದ್ರು. ನೋಡಿ, 14ನೇ ಶತಮಾನದಲ್ಲಿ ಒಂದು ಸುಂದರವಾದ ಅರಮನೆ ಕಟ್ಟಬೇಕು ಅಂದ್ರೆ ಅದು ಸುಲಭದ ಮಾತಾಗಿರಲಿಲ್ಲ. ಆದರೂ ಆವತ್ತಿನ ಮಟ್ಟಕ್ಕೆ ಸಿಕ್ಕಿದ ಸಲಕರಣೆಗಳನ್ನು ಬಳಸಿಕೊಂಡು ನಿರ್ಮಾಣ ಮಾಡ್ತಾರೆ. ಆದರೆ ಇದೇನಾಗತ್ತೆ, ಇವತ್ತಿನ ಹಾಗೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಸಿಡಿಲು ನಿರೋಧಕ ತಂತ್ರಜ್ಞಾನವನ್ನು ಬಳಸಿ ಕಟ್ಟುತ್ತಿರಲಿಲ್ಲ. ಇದರಿಂದ ಏನಾಗುತ್ತೆ, ಅವತ್ತೊಂದು ದಿನ ಅರಮನೆಗೆ ಸಿಡಿಲು ಬಡಿಯತ್ತೆ. ಇದರಿಂದ ಈ ಅರಮನೆ ಹಾನಿಯಾಗತ್ತೆ. ಇದಾದ ಮೇಲೆ ಏನಾಗತ್ತೆ ಅಂದರೆ, ಮುಂದೆ 1638ರಲ್ಲಿ ಮೈಸೂರನ್ನ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಅವರು ಆಳ್ವಿಕೆ ಮಾಡ್ತಿರ್ತಾರೆ. ಆಗ ಇವರು ಸಿಡಿಲಿನಿಂದ ಹಾನಿಯಾಗಿದ್ದ ಅರಮನೆಯನ್ನ ಮರು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಸೌಂದರ್ಯ ವಿಲಾಸ ಅಂತ ಹೆಸರಿಡುತ್ತಾರೆ. ಸೌಂದರ್ಯ ವಿಲಾಸ ಹೆಸರಿಗೆ ತಕ್ಕಂತೆಯೇ ಇರುತ್ತೆ. ಸೌಂದರ್ಯ ವಿಲಾಸ ಅನ್ನೋ ಹೆಸರಲ್ಲಿ ಅರಮನೆ ಮರು ನಿರ್ಮಾಣ ಆಗತ್ತೆ. ಇದು ಕೂಡ ಅಕ್ಕಪಕ್ಕದ ಶತ್ರು ರಾಜರ ಕಣ್ಣು ಕುಕ್ಕುವಂತಿರುತ್ತೆ. ಇದರಿಂದ ಅರಮನೆಯನ್ನ ವಶಪಡಿಸಿಕೊಳ್ಳೋಕೆ ಹಲವು ಯತ್ನಗಳು ನಡೆಯುತ್ತವೆ. ದಾಳಿಕೋರರು ದಂಡು ಕಟ್ಟಿಕೊಂಡು ಬಂದು ತಮ್ಮ ಆಟವನ್ನ ತೋರಿಸ್ತಾರೆ. ಆದರೆ ಮಹಾರಾಜ ರಣಧೀರ ಕಂಠೀರವ ಅವರು ಆ ಶತ್ರುಗಳ ಆಸೆ, ಪ್ರಯತ್ನ ಇವೆಲ್ಲವನ್ನೂ ಫಲಿಸದಂತೆ ನೋಡಿಕೊಳ್ತಾರೆ. ಹೀಗಿರುವಾಗಲೇ ಅದ್ಯಾಕೋ ಏನೋ ಈ ಅರಮನೆ ಒಂದಲ್ಲ ಒಂದು ಕಡೆ ಹಾನಿಗೊಳಗಾಗ್ತಾನೆ ಇರುತ್ತೆ, ದುರಸ್ತಿ ಮಾಡಿಸ್ತಾನೆ ಇರಲಾಗತ್ತೆ. ಇದರ ನಡುವೆ ಕುತಂತ್ರದಿಂದ ರಾಜ್ಯವನ್ನ ಹೈದರಾಲಿ ವಶಪಡಿಸಿಕೊಳ್ತಾನೆ. ಹೈದರಾಲಿ ನಂತರ ಅಧಿಕಾರಕ್ಕೆ ಬರೋದು ಟಿಪ್ಪು ಸುಲ್ತಾನ. ಟಿಪ್ಪು ಈ ಅರಮನೆಯಲ್ಲಿ ಕೆಲ ಕಾಲ ವಾಸ ಮಾಡ್ತಾರೆ. ಆದರೆ ಅರಮನೆ ಒಂದಲ್ಲ ಒಂದು ದುರಸ್ತಿಗೆ ಒಳಗಾಗ್ತಾನೇ ಇರುತ್ತೆ. ಇದರಿಂದ ಟಿಪ್ಪು 1793ರಲ್ಲಿ ಅರಮನೆಯನ್ನ ಸಂಪೂರ್ಣ ಕೆಡವಿ ಹಾಕಿಸ್ತಾರೆ. ನಜರಾಬಾದ್ನಲ್ಲಿ ಹೊಸ ಅರಮನೆಯನ್ನ ಕಟ್ಟೋಕೆ ತೀರ್ಮಾನಿಸ್ತಾರೆ. ನಿಮಗೆ ಗೊತ್ತಿರಬಹುದು, ಈ ಕಾಲಘಟ್ಟದಲ್ಲಿ ಮೈಸೂರು ಅತ್ಯಂತ ಪ್ರಸಿದ್ಧಿಯಾಗಿತ್ತು. ತನ್ನ ಸಂಸ್ಥಾನವನ್ನ ವಿಸ್ತಾರ ಮಾಡಿಕೊಂಡಿದ್ದೂ ಆಗಿತ್ತು. ಆದರೆ ಇಂತಹ ರಾಜ್ಯದಲ್ಲಿ ಒಂದು ಅರಮನೆಯೂ ಇರಲಿಲ್ಲ. ಟಿಪ್ಪು ಸುಲ್ತಾನ ಕಾಲವಾದ ಬಳಿಕ ಮತ್ತೆ ಯದುವಂಶ ಅಧಿಕಾರಕ್ಕೆ ಬರುತ್ತೆ. ಆದರೆ ರಾಜಮನೆತನಕ್ಕೆ ಇರಲು ಒಂದು ಅರಮನೆ ಇರಲ್ಲ. ಇದರಿಂದ ಏನಾಗುತ್ತೆ, 1803ರಲ್ಲಿ ಮತ್ತೆ ಒಂದು ಅರಮನೆಯ ಕಟ್ಟುವ ತೀರ್ಮಾನವಾಗುತ್ತೆ. ಇದಕ್ಕೆ ಬುನಾದಿ ಹಾಕೋದು 3ನೇ ಕೃಷ್ಣರಾಜ ಒಡೆಯರವರು. ಇವರ ಹಿತಾಸಕ್ತಿಯಿಂದ ಇಲ್ಲೊಂದು ಅರಮನೆ ತಲೆ ಎತ್ತುತ್ತೆ. ಇದಕ್ಕೆ ಅಂಬಾವಿಲಾಸ ಅರಮನೆ ಅಂತ ಹೆಸರಿಡಲಾಗತ್ತೆ. ಮರ ಹಾಗೂ ಇಟ್ಟಿಗೆ ಬಳಸಿ ನಿರ್ಮಾಣ ಮಾಡಲಾಗತ್ತೆ.
ಇದೇ ಅರಮನೆಯಲ್ಲಿ ರಾಜಕುಟುಂಬ ವಾಸ ಮಾಡ್ತಿರುತ್ತೆ. ಈ ರೀತಿ ಇರುವಾಗಲೇ ಮತ್ತೊಂದು ಅವಘಡ ಸಂಭವಿಸಿಬಿಡುತ್ತೆ. ಅದು 1897 ಫೆಬ್ರವರಿ 27ನೇ ತಾರೀಕು. ಆವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹೋದರಿ ಜಯ ಲಕ್ಷ್ಮಮ್ಮಣ್ಣಿ ಅವರ ಮದುವೆ ಸರ್ದಾರ್ ಕಾಂತರಾಜೆ ಅರಸ್ ಅವರೊಂದಿಗೆ ನಡೀತಿರುತ್ತೆ. ರಾಜಮನೆಯ ಮದುವೆ ಅಂದ್ರೆ ಕೇಳಬೇಕಾ? ಅರಮನೆ ಮಾತ್ರವಲ್ಲ, ಇಡೀ ಮೈಸೂರು ನಗರವೇ ಸಡಗರದಲ್ಲಿ ಮುಳುಗಿರುತ್ತೆ. ರಾತ್ರಿ ಮದುವೆಯ ಶಾಸ್ತ್ರ ಕಾರ್ಯಗಳು ನಡೀತಿರುತ್ತವೆ. ಆಗ್ಲೇ ನೋಡಿ ನಡೆಯಬಾರದ್ದು ನಡೆದು ಹೋಗುತ್ತೆ. ಜಯ ಲಕ್ಷ್ಮಮ್ಮಣ್ಣಿಯವರ ಕೂದಲಿಗೆ ಸಾಂಬ್ರಾಣಿ ಹೊಗೆ ಕೊಡುವ ಸಂದರ್ಭದಲ್ಲಿ ಕೆಂಡವೊಂದು ಕೆಳಗೆ ಬಿದ್ದು ಹತ್ತಿದ ಬೆಂಕಿ ಅರಮನೆಗೆ ಆವರಿಸಿಕೊಂಡು ಬಿಡುತ್ತೆ. ಮೊದಲೇ ಕಟ್ಟಿಗೆಗಳನ್ನು ಬಳಸಿ ನಿರ್ಮಾಣ ಮಾಡಿದ್ದರಿಂದ ಬೇಗನೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ಇವತ್ತಿನ ರೀತಿ ಆಗ ಅಗ್ನಿಶಾಮಕ ದಳ ಇರಲಿಲ್ಲ. ಸೈನಿಕರೇ ಬೆಂಕಿಯನ್ನ ನಂದಿಸಬೇಕಾಗಿತ್ತು. ಒಂದೇ ಸಮನೆ ಬೆಂಕಿ ಉರಿತಿತ್ತು. ಸೈನಿಕರು ಆನೆಗಳು ಕುದುರೆಗಳ ಸಹಾಯದಿಂದ ಹತ್ತಿರದ ಕೆರೆಗಳಿಂದ ನೀರನ್ನ ತಂದು ಬೆಂಕಿ ನಂದಿಸಲು ಮುಂದಾದರು. ಕೆಲ ದಾಖಲೆಗಳು ಹೇಳೋ ಪ್ರಕಾರ ಆವತ್ತು ಹೊತ್ತಿಕೊಂಡಿದ್ದ ಬೆಂಕಿ ಸುಮಾರು 11 ದಿನಗಳ ಕಾಲ ಉರಿಯಿತು ಅಂತ ಹೇಳಲಾಗತ್ತೆ. ನಂತರ ಬೆಂಕಿ ಆಕಸ್ಮಿಕವಾಗಿ ಸಂಭವಿಸಿದ್ರೂ ಏನೂ ಆಗದ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ಅರಮನೆಯನ್ನ ನಿರ್ಮಿಸಲು ತೀರ್ಮಾನಿಸಲಾಗುತ್ತೆ. ಇದರ ಜವಾಬ್ದಾರಿಯನ್ನ ಮದ್ರಾಸ್ ಸರ್ಕಾರದ ಸಲಹೆಗಾರ ಇಂಜಿನಿಯರ್ ಆಗಿದ್ದಂತಹ ಹೆನ್ರಿ ಅವರಿಗೆ ವಹಿಸಲಾಗತ್ತೆ. ಆದರೆ ಹಿಂದೆ ಇದ್ದ ಕಟ್ಟಿಗೆಯ ಅರಮನೆಯಂತೆ ಅದೇ ವಿನ್ಯಾಸದಲ್ಲಿ ಹೊಸ ಅರಮನೆಯನ್ನ ನಿರ್ಮಿಸಬೇಕಾಗಿತ್ತು. ಆದರೆ ಅದರ ನೀಲಿ ನಕ್ಷೆ ಇರಲಿಲ್ಲ. ಆ ಬ್ರಿಟಿಷ್ ಸೈನಿಕನೊಬ್ಬ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದ ಫೋಟೋ ಅಧಿಕಾರಿಗಳ ಬಳಿ ಇತ್ತು. ಅದನ್ನ ಪಡೆದುಕೊಂಡ ಹೆನ್ರಿ ಅರಮನೆ ನಿರ್ಮಿಸಲು ಮುಂದಾಗ್ತಾರೆ. ಅರಮನೆಯ ಇಂಜಿನಿಯರ್ ಆಗಿ BP ರಾಘವಲು ನಾಯ್ಡು ಕೆಲಸ ಮಾಡಿದ್ರೆ, ಅರಮನೆಯಲ್ಲಿ ಚಿತ್ರ ರಚಿಸಲು ನಾಗರಾಜು ಅನ್ನೋ ಕಲಾವಿದನನ್ನ ಚಿತ್ರ ರಚನೆಯ ಅಧ್ಯಯನಕ್ಕಾಗಿ ಯುರೋಪಿನ ರಾಜ್ಯಗಳಿಗೆ ಕಳುಹಿಸಲಾಯಿತು. ಜೊತೆಗೆ ಹಳೇಬೀಡು, ಬೇಲೂರು ಹಾಗೂ ಸೋಮನಾಥಪುರ ದೇವಾಲಯದ ನಿರ್ಮಾಣದಲ್ಲಿ ಮಾಡಲಾದ ಕುಸುರಿ ಕೆತ್ತನೆಯನ್ನ ಅರಮನೆಯ ನಿರ್ಮಾಣದ ಸಂದರ್ಭದಲ್ಲೂ ಅನುಸರಿಸಲಾಗುತ್ತೆ. ಅರಮನೆಯಲ್ಲಿರುವ ಅಂಬವಿಲಾಸ ದರ್ಬಾರ್ ಹಾಲ್ ರಾಜ ವೈಭವವನ್ನ ಸಾರುತ್ತೆ. ಇಲ್ಲಿ 750 kg ತೂಕದ ಭವ್ಯ ಚಿತ್ತಾರದ ಚಿನ್ನದ ಅಂಬಾರಿ ಇದೆ. ಅಲ್ಲದೆ 135 kg ಬಂಗಾರವುಳ್ಳ ರತ್ನಖಚಿತ ಸಿಂಹಾಸನವೂ ಇದೆ. ಇನ್ನು ಅರಮನೆಯಲ್ಲಿನ ಆಯುಧ ಶಾಲೆ, ಸಂಗೀತ ಕೊಠಡಿ ಸೇರಿದಂತೆ 10 ಹಲವು ಅತ್ಯಪರೂಪವಾದ ವಸ್ತುಗಳಿವೆ. ಇದೊಂದು ಅದ್ಭುತವಾದ ಸಂಗ್ರಹಾಲಯವಾಗಿರುವಂಥದ್ದು. ಅರಮನೆಯ ಸುತ್ತಲೂ ಇರುವ ಕೋಟೆಯ ಉತ್ತರ, ದಕ್ಷಿಣ ಮತ್ತು ಪೂರ್ವ ಭಾಗದಲ್ಲಿರುವ ದಿಡ್ಡಿ ಬಾಗಿಲುಗಳು ಗೋಪುರ ಶಿಖರಗಳಿಂದ ಕೆತ್ತನೆಯ ಕಮಾನು ರಚನೆಗಳಿಂದ ಶೋಭಿಸುತ್ತಿದ್ವು. ಇವು ಅರಮನೆಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿವೆ. ಆದರೆ ಈಗ ಕಾಣ್ತಿರುವ ಅರಮನೆಯಂತೆ ಆಗಿನ ಅರಮನೆ ಇರಲಿಲ್ವಂತೆ. ಇದ್ದಂತಹ ಫೋರ್ಟಿಕೋವನ್ನು ತೆರವುಗೊಳಿಸಿ ಅಲ್ಲಿಂದ ನೇರವಾಗಿ ದರ್ಬಾರ್ ಹಾಲ್ ಕಾಣುವಂತೆ ಮಾಡಲಾಯಿತು. ಇಲ್ಲಿ ನಿಮಗೊಂದು ಪ್ರಶ್ನೆ ಕಾಡಬಹುದು, ಅರಮನೆಗೆ ಬೆಂಕಿ ಬೀಳ್ತಲ್ವಾ, ಅಲ್ಲಿದ್ದ ಸಂಪತ್ತು ಏನಾಯಿತು ಅಂತ. ನಿಜ, ಅರಮನೆ ಅಂದಮೇಲೆ ಊಹಿಸಿಕೊಳ್ಳಲಾರದಷ್ಟು ಸಂಪತ್ತು ಇದ್ದೇ ಇರುತ್ತೆ. ಬೆಂಕಿ ಹೊತ್ತಿದಾಗ ಅದನ್ನು ಉಳಿಸಿಕೊಳ್ಳೋದೇ ಒಂದು ಸವಾಲಾಗಿ ಹೋಯಿತು. ಆದರೂ ಅರಮನೆಯ ಸೈನಿಕರು ಧನ ಕನಕಗಳನ್ನು ತಂದು ರಕ್ಷಣೆ ಮಾಡಿ ಮಹಾರಾಜರಿಗೆ ತಂದು ಒಪ್ಪಿಸಿದ್ದರಂತೆ. ಹಾಗಿದ್ರೆ ಆ ಸಂಪತ್ತು ಏನಾಯಿತು ಅನ್ನೋದು ಇನ್ನೊಂದು ಪ್ರಶ್ನೆ. ಕೆಲ ಇತಿಹಾಸಕಾರರ ಪ್ರಕಾರ ಆ ಸಂಪತ್ತನ್ನು ಹೊಸ ಅರಮನೆ ನಿರ್ಮಾಣ ಆದಾಗ ಕೆಲ ಗುಪ್ತ ಕೊಠಡಿಗಳಲ್ಲಿ ಇಡಲಾಗಿದೆಯಂತೆ. ಆದರೆ ಅರಮನೆಯ ಮಾಹಿತಿಯ ಪ್ರಕಾರ ಇಲ್ಲಿ ಕೆಲ ಭೂಗತ ಕೊಠಡಿಗಳು ಇರೋದು ನಿಜ, ಆದರೆ ಯಾವುದೇ ಸಂಪತ್ತುಗಳು ಇಲ್ಲಿ ಇಲ್ಲವಂತೆ. ಆದರೂ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆಯ ಪ್ರಕಾರ ಅರಮನೆಯಲ್ಲೊಂದು ಸಾಮಾನ್ಯ ಕೊಠಡಿ ಇದ್ದು ಅದರ ಮೂಲಕ ನೆಲ ಮಾಳಿಗೆ ತಲುಪಿದ್ರೆ ಅಲ್ಲಿ ಕೆಲ ಭೂಗತ ಕೊಠಡಿಗಳು ಇದ್ದು ಅಲ್ಲಿ ಅಪಾರ ಪ್ರಮಾಣದಲ್ಲಿ ಬಂಗಾರ ಇದೆಯಂತೆ. ಅದನ್ನ ಪ್ರತಿ ವರ್ಷ ಪ್ರಾಚ್ಯ ವಸ್ತು ಸಂಗ್ರಹ ಇಲಾಖೆ ಲೆಕ್ಕ ಮಾಡಿ ಇಡುತ್ತಂತೆ. ಆದರೆ ಅದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನ ಇದುವರೆಗೂ ಎಲ್ಲಿಯೂ ಹೇಳಿಲ್ಲ. ಈಗಲೂ ಇದನ್ನ ಬಹಳ ರಹಸ್ಯವಾಗಿ ಇಡಲಾಗಿದೆ. ಬೆಂಕಿಗೆ ಆಹುತಿಯಾದ ಹಳೆಯ ಅರಮನೆಯ ನಂತರ ಇದನ್ನ ಕಟ್ಟಲಾಯಿತು. ಇದು ವಿಶ್ವದ ಗಮನವನ್ನ ಸೆಳೆಯೋ ಅರಮನೆಯಾಗಿದೆ. ಅಷ್ಟೇ ಅಲ್ಲ, ಇಂಥದ್ದನ್ನ ಮತ್ತೆಲ್ಲೂ ನಿರ್ಮಾಣ ಮಾಡೋಕೆ ಸಾಧ್ಯವೇ ಇಲ್ಲ ಅಂತಾನು ಹೇಳಲಾಗತ್ತೆ. ಇದು ಮೈಸೂರು ಸಂಸ್ಥಾನದ ಭವ್ಯ ಇತಿಹಾಸವನ್ನ ಹೇಳ್ತಾ ನಿಂತಿದೆ. ದೇಶ ವಿದೇಶಗಳ ಜನರನ್ನ ಕೈ ಬೀಸಿ ಕರೀತಿದೆ. ಇಂಥದೊಂದು ಐತಿಹಾಸಿಕ ತಾಣ ನಮ್ಮಲ್ಲಿದೆ ಅಂತ ಹೇಳಿಕೊಳ್ಳುವುದೇ ನಮ್ಮೆಲ್ಲರ ಹೆಮ್ಮೆ ಮತ್ತು ನಮ್ಮೆಲ್ಲರ ಪುಣ್ಯ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.